2025ರ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಮಾಡಿದಂತ ಪಾಕಿಸ್ತಾನ ದೊಡ್ಡ ಹೊಡೆತವನ್ನೇ ತಿಂದಿದೆ. ಆಗಿರೋ ನಷ್ಟವನ್ನು ಅರಗಿಸಿಕೊಳ್ಳೋ ಶಕ್ತಿಯೂ ಇಲ್ಲ, ಭರಿಸುವಷ್ಟು ಆದಾಯ ಕೂಡ ಇಲ್ಲ. ಇದೀಗ ನೂರಾರು ಕೋಟಿ ಲಾಸ್ಗೆ ಆಟಗಾರರ ಸಂಬಳಕ್ಕೆ ಕತ್ತರಿ ಹಾಕ್ತಾ ಇದೆ. ಕೊಡೋ ಪುಡಿಗಾಸಲು ಕೂಡ ಕಟ್ ಮಾಡಿ ಚಿಲ್ಲರೆ ಸಂಬಳ ನೀಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಸಿಸಿ ಟೂರ್ನಿ ಆಯೋಜನೆ ಮಾಡಿ ಎಲ್ಲಾ ರಾಷ್ಟ್ರಗಳು ಲಾಭ ಮಾಡಿಕೊಂಡ್ರೆ ಪಾಕಿಸ್ತಾನ ಮಾತ್ರ ನಷ್ಟದ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಮುಗಿದು ನ್ಯೂಜಿಲೆಂಡ್ ವಿರುದ್ಧ ಸರಣಿ ಆಡ್ತಿರುವಂತ ಪಾಕಿಸ್ತಾನ ಮತ್ತೆ ಸುದ್ದಿಯಲ್ಲಿದೆ. ಅದರಲ್ಲೂ ಈ ಬಾರಿ ಆಟಗಾರರ ವೇತನ ಕಡಿತದಿಂದ ವಿಶ್ವ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ. 40,000 ನೀಡ್ತಿದ್ದ ವೇತನ ಇನ್ಮುಂದೆ 10,000ಕ್ಕೆ ಇಳಿಕೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿ ಲಾಸ್ ಮಾಡಿಕೊಂಡಿರುವಂತಹ ಪಿಸಿಬಿ ಇತ್ತೀಚೆಗಷ್ಟೇ ದೇಶೀಯ ಕ್ರಿಕೆಟ್ ಆಡುವಂತ ಆಟಗಾರರ ವೇತನವನ್ನು ಕಡಿತಗೊಳಿಸಿತ್ತು. ಈ ಹಿಂದೆ ಆಟಗಾರರಿಗೆ ಪಂದ್ಯ ಶುಲ್ಕವಾಗಿ 40,000 ರೂಪಾಯಿ ಪಾಕಿಸ್ತಾನ ರೂಪಾಯಿಯನ್ನ ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿಯಿಂದ ದೇಶೀಯ ಟೂರ್ನಿಯಲ್ಲಿ ಕಣಕ್ಕಿಳಿಯುವಂತ ಆಟಗಾರರಿಗೆ 10,000 ರೂಪಾಯಿ ಪಂದ್ಯ ಶುಲ್ಕ ನೀಡೋಕೆ ಪಿಸಿಬಿ ನಿರ್ಧಾರ ಮಾಡಿದೆ. ಈ ವೇತನ ಕಡಿತದ ಸುದ್ದಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತ ಪಿಸಿಬಿ ಮತ್ತೊಂದು ಹೆಜ್ಜೆನಿಟ್ಟಿದೆ. ಅದು ಸಹ ಮಹಿಳಾ ಕ್ರಿಕೆಟಿಗರ ವೇತನಕ್ಕೂ ಕತ್ತರಿ ಹಾಕುವ ಮೂಲಕ ಪಾಕಿಸ್ತಾನದ ದೇಶೀಯ ಮಹಿಳಾ ಕ್ರಿಕೆಟಿಗರ ಪಂದ್ಯ ಶುಲ್ಕದಲ್ಲೂ ಕೂಡ ಕಡಿತಗೊಳಿಸಿದೆ. ಇಷ್ಟು ದಿನ 25,000 ಪಾಕಿಸ್ತಾನ ರೂಪಾಯಿ ನೀಡುತ್ತಿದ್ದಂತ ಪಿಸಿಬಿ ಇನ್ಮುಂದೆ ಕೇವಲ 5,000 ನೀಡೋಕೆ ಮುಂದಾಗಿದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ದೇಶೀಯ ಟೂರ್ನಿ ಆಡುವಂತ ಮಹಿಳಾ ಆಟಗಾರ್ತಿಯರಿಗೆ 20,000 ಪಾಕಿಸ್ತಾನ ರೂಪಾಯಿ ಮಾತ್ರ ನೀಡೋದಾಗಿ ಘೋಷಿಸಿದೆ. 20,000 PKR ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯ ಕೇವಲ 6,000 ರೂಪಾಯಿಗಳು ಮಾತ್ರ. ಈ ಮೂಲಕ ಮಹಿಳಾ ಕ್ರಿಕೆಟಿಗರ ವೇತನಕ್ಕೂ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೈ ಹಾಕಿದೆ. ತಿಂಗಳುಗಳೇ ಕಳೆದ್ರೂ ಕೈ ಸೇರ್ತಿಲ್ಲ ವೇತನ. ಇಲ್ಲಿ ಪಿಸಿಬಿ ಸ್ಯಾಲರಿ ಮಾತ್ರ ಕಟ್ ಮಾಡ್ತಾ ಇಲ್ಲ, ಕೊಡೋ ಹಣವನ್ನು ಕೂಡ ತಿಂಗಳುಗಟ್ಟಲೆ ಕಾಯಿಸ್ತಾ ಇದೆ. ಪಾಕಿಸ್ತಾನ ದೇಶೀಯ ಸೀಸನ್ ಒಪ್ಪಂದಗಳ ಪಟ್ಟಿಯಲ್ಲಿ 10 ಪಾಕಿಸ್ತಾನ ಆಟಗಾರ್ತಿಯರು, 62 ಉದಯೋನ್ಮುಖ ಆಟಗಾರ್ತಿಯರು ಮತ್ತು 18 ಅಂಡರ್-19 ಆಟಗಾರ್ತಿಯರು ಇದ್ದಾರೆ. ಕ್ಯಾಪ್ಟ್ ಆಟಗಾರ್ತಿಯರ ಪಟ್ಟಿಯಲ್ಲಿ ನಿದಾದಾರ್ ಮತ್ತು ಆಲಿಯಾ ರಿಯಾಜ್ ಕೂಡ ಸೇರಿದ್ದಾರೆ. ಇದಾಗಿಯೂ ಅವರು ಕೇಂದ್ರ ಒಪ್ಪಂದದಲ್ಲಿಲ್ಲ. ಅಲ್ಲದೆ ದೇಶೀಯ ಒಪ್ಪಂದಗಳನ್ನು ಮಾಡಿಕೊಂಡಂತ ಆಟಗಾರ್ತಿಯರಿಗೆ ಸುಮಾರು 9 ತಿಂಗಳಿಂದ ವೇತನ ನೀಡಿಲ್ಲ. ಆಟಗಾರ್ತಿಯರಿಗೆ ಮಾಸಿಕ 35,000 ಪಾಕಿಸ್ತಾನ ರೂಪಾಯಿ ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 10,000 ರೂಪಾಯಿಗಳ ವೇತನವನ್ನು ಮಾತ್ರ ನೀಡಲಾಗಿದೆ. ಇದು ಪಾಕಿಸ್ತಾನದಲ್ಲಿ ಕಾರ್ಮಿಕರಿಗೆ ನಿಗದಿಪಡಿಸಿದ ಕನಿಷ್ಠ ವೇತನಕ್ಕಿಂತಲೂ ಕೂಡ ಕಡಿಮೆ ಇದೆ ಅನ್ನೋದೇ ಅಚ್ಚರಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಈ ನಿರ್ಧಾರಗಳು ಮಹಿಳಾ ಕ್ರಿಕೆಟಿಗರ ತೊಂದರೆಗಳನ್ನು ಜಾಸ್ತಿ ಮಾಡ್ತಾ ಇವೆ. ಅಲ್ಲದೆ ಕಡಿಮೆ ಸಂಬಳ ಮತ್ತು ಕಡಿಮೆ ಅವಕಾಶಗಳಿಂದಾಗಿ ಅನೇಕ ಪ್ರತಿಭಾನ್ವಿತ ಆಟಗಾರ್ತಿಯರು ಕೂಡ ಕ್ರಿಕೆಟ್ ತೊರೆಯುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ದಿನ ಕಳೆದಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತು ಕ್ರಿಕೆಟ್ ಟೀಮ್ ಎರಡೂ ಕೂಡ ಪಾತಾಳಕ್ಕೆ ಕುಸಿತಾನ ಇದೆ. ಒಂದ್ ಕಡೆ ಪಿಸಿಬಿ ನೂರಾರು ಕೋಟಿ ನಷ್ಟ ಮಾಡಿಕೊಂಡು ಹೆಂಗಪ್ಪ ತುಂಬಿಸೋದು ಅಂತ ಸಣ್ಣ ಪುಟ್ಟ ಸಂಬಳಗಳಿಗೂ ಕೂಡ ಕತ್ತರಿ ಆಗ್ತಾ ಇದೆ. ಆದ್ರೆ ಎಲ್ಲೂ ಕೂಡ ತೇಪೆ ಹಚ್ಚೋ ಕಾರ್ಯವನ್ನ ಮಾತ್ರ ಬಿಟ್ಟಿಲ್ಲ. ನಮಗೆ ಇದರಿಂದ ನಷ್ಟನೇ ಆಗಿಲ್ಲ ಅಂತ ಈಗಲೂ ಕೂಡ ಹೇಳ್ಕೊಳ್ತಾ ಇದೆ. ಮತ್ತೊಂದು ಕಡೆ ಕೊಡೋ ಇಷ್ಟು ಕಾಸಿಗೆ ಯಾಕೆ ಗೆಲ್ಲಬೇಕು ಅಂತಾನ ಏನೋ ಆಟಗಾರರು ಕೂಡ ಗೆಲ್ಲೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಮುಂದೊಂದು ದಿನ ಪಾಕ್ನಲ್ಲಿ ಬರೀ ಕ್ರಿಕೆಟ್ ಕ್ರೇಜ್ಗಷ್ಟೇ ಆಡ್ಬೋದೋ ಏನೋ. ನಮಸ್ಕಾರ.